पंचामृतभूतान पंचाक्षरम अनुपमन पंचसूत्र कृतो वंदे पंचाचार्यं जगद्गुरु पंचाचार्यं जगद्गुरु पंचाचार्यं जगद्गुरु पंचाचार्यं जगद्गुरु जगद्गुरु या देवी सर्वभूतेषु मातृरूपेण संस्थितः नमस्तस्यै 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 नमो नमः नमः नमो नमः नमस्तस्यै नमो नमः श्री गुरुभ्यो नमः रत्नाकर दौतपदम हिमालय किरीटिनी ब्रह्मराजर्षि ऋषि रत्नाट्यम ताई वंदे भारत मातरम या देवी सर्वभूतेषु मात्र रूपेण संस्थितः नमस्तस्यै 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 नमो नमः भक्तं भक्तोद्धारकं मुक्तिदायकं अखंडं दंडं वंदे ಶ್ರೀ ಗುರು ಮಹಾಂತೇಶ್ವರಂ ನಮಸ್ತುತೆ ವಿಮಲ ವೀರ ಶೈವ ಸಂಸ್ಥಾನ ಪಚಾರ್ಯವರರಾಗಿರುವಂತ ಜಗದ್ಗುರು ಪಂಚ ಆಚಾರ್ಯರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ 12ನೇ ಶತಮಾನದೊಳಗೆ ಕ್ರಾಂತಿಯನ್ನ ಮಾಡಿ ನಾಡಿನುದ್ದಕ್ಕೂ ಕೂಡ ಸಮಾನತೆಯನ್ನ ಸಾರಿ ವಚನ ಸಾಹಿತ್ಯವನ್ನ ಜಗತ್ತಿಗೆ ಕೊಟ್ಟಿರುವಂತಹ ಬಸವಾದಿ ಶಿವಶರಣರನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗೆ ಧ್ಯಾನಿಸಿ ಈ ಸುಂದರವಾಗಿರುವಂತಹ ಆಲಯದ ಒಡೆಯಳಾಗಿ ನಮ್ಮೆಲ್ಲರಿಗೂ ಕೂಡ ಸದಾವಕಾಲ ಚಿಲುಮೆಯ ಶಕ್ತಿಯಾಗಿ ಭಾಗಿ ಬಂದ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಕಾಯುವಂತ ಅಂದು ಇಂದು ಎಂದೆಂದಿಗೂ ಕೂಡ ಜಾಗೃತವಾಗಿರುವಂತ ಸ್ಥಳವಾಗಿರುವಂತ ನೀಲೂರಿನ ನಿಂಬೆಕ್ಕ ತಾಯಿಯ ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸ್ತಾ ದಯಾಗನ ಗುರು ಮಂಗಲ ಮಹಂತ ಶಿವಯೋಗಿಯನ್ನ ಈ ನಾಡಿನೊಳಗ ದಾಸೋಹದ ಪರಿಕಲ್ಪನೆಯನ್ನ ಕೊಟ್ಟಿರುವಂತ ಮಹಾಮಹಿಮ ದಾಸೋಹ ಮೂರ್ತಿ ಶರಣ ಬಸವೇಶ್ವರನಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಕಥಾದೇವನಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಸದಾವಕಾಲ ಸಗರ ನಾಡಿನೆಲ್ಲೆಡೆ ತತ್ವಗೀತೆಗಳನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿರುವಂತ ಬಿದನೂರದೊಳಗ ಹುಟ್ಟಿ ಚಿನ್ಮಯಗಿರಿ ಒಳಗ ಚಿಗುರಿ ಕಡಿಕೋಳ ಮತ್ತು ಸಗರ ನಾಡಿನೆಲ್ಲೆಡೆ ತತ್ವಗೀತೆಗಳ ಹರಿಕಾರನಾಗಿ ಸೇವೆಯನ್ನ ಸಲ್ಲಿಸಿರುವಂತ ಮಡಿವಾಳ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನೋಮಂದಿರದೊಳಗ ಧ್ಯಾನಿಸಿ ಇನ್ನು ಆರಾಧ್ಯ ಗುರುದೈವರಾಗಿರುವಂತ ಕಾಯಕ ಯೋಗಿ ಶಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚರ ಪಂಗಳವರ ಪವಿತ್ರ ಪಾದಾರವಿಂದಗಳನ್ನ ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ ಈ ಸುಂದರವಾಗಿರುವಂತ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ನೀಲೂರಿನ ಬಂಗಾರ ಜಡೆ ನೀಲಕಂಠೇಶ್ವರ ಮಠದ ಧರ್ಮದರ್ಶಿಗಳಾಗಿರುವಂತ ಶರಣೈ ಸ್ವಾಮಿಗಳವರಲ್ಲಿ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಮಹಾಂತೇಶ್ವರ ಧರ್ಮಕ್ಷೇತ್ರದ ಪರಮ ಶಿಷ್ಯರಾಗಿ ಸೇವೆಯನ್ನ ಗೈದು ಮಹಾಂತನ ಆಶೀರ್ವಾದದಿಂದ ಮಹಾಂತೇಶನೇ ಹುಟ್ಟು ಬರಬೇಕನ್ನುವಂತ ಸಂಕಲ್ಪವನ್ನ ಮಾಡಿ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರಿಗೆ ಆತ್ಮೀಯ ಶಿಷ್ಯರಾಗಿರುವಂತ ನಾಗೇಶಪ್ಪ ಲಿಂಗೈಕ್ಯ ನಾಗೇಶಪ್ಪ ಹಾಳ್ಮಳ್ಳಿಯವರ ಸುಪುತ್ರವರಲ್ಲಿ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಅತಿಥಿ ಮೋದರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದೊಳಗ ನಾದ ಸುನಾದದ ಮೂಲಕ ಸಂಗೀತವನ್ನು ಉಣಪಡಿಸುವಂತ ಈ ನಾಡಿನ ಅದ್ಭುತವಾಗಿರುವಂತ ಗಾಯಕರಾಗಿರುವಂತ ಸಂತೋಷ್ ಕುಮಾರ್ ಸಿಂದಗಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ ತಾವಲ ಅನ್ನುವ ಹಾಗೆ ತಬಲವನ್ನ ನುಡಿಸುವಂತ ತಬಲಾ ಮಾಂತ್ರಿಕನೆಂದೇ ಹೆಸರಾಗಿರುವಂತ ಶಾಂತಕುಮಾರ್ ಜೇರಟಿಗೆ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಬಸವಣ್ಣವರಲ್ಲಿ ಈ ದೇವಿಯ ಜೀರ್ಣೋದ್ಧಾರಕ್ಕಾಗಿ ಹಗಲು ಇರಳು ಎನ್ನದೆ ಸೇವೆಯನ್ನು ಸಲ್ಲಿಸುವಂತ ದೇವಸ್ಥಾನದ ಎಲ್ಲ ಕಮಿಟಿಯ ಪದಾಧಿಕಾರಿಗಳಲ್ಲಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ವಾತ್ಸಲ್ಯ ಮೂರ್ತಿಗಳಾಗಿರುವಂತ ತಾಯಿ ಬೆಳಗವೇ ತಂದೆ ಬೆಳಗವೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತ ಪರಶಿವ ಜ್ಯೋತಿಗೆ ಶರಣಾರ್ಥಿಗಳು. ಮೊದಲನೇದಾಗಿ ನಿಂಬೆಕ್ಕನ ಗದ್ದೆಗೆ ಕ್ಷಮೆಯನ್ನ ಆಚಿಸ್ತಾ ಕಾರಣ 2 ಕಾರ್ಯಕ್ರಮ ಮುಗಿಸ್ಕೊಂಡು ಬರಕ್ಕೆ ಲೇಟ್ ಆಯ್ತು. GR ಕಾಲನಿ ಒಳಗೆ ಮುಗಿಸ್ಕೊಂಡು ನೇರವಾಗಿ ಈ ಕಡೆ ಬರ್ಬೇಕಂದ್ರೆ ಇವತ್ತು ಅನಿವಾರ್ಯದ ಕಾರಣಗಳಿಂದ ಗವಾಯಿಗಳವರು ಬರಕ್ಕಾಗ್ಲಿಲ್ಲ. ಇವ್ರನ್ನ ಕರ್ಕೊಂಡು ಬರೋಕ್ ಸ್ವಲ್ಪ ಲೇಟ್ ಆಯ್ತು. ಕಡಣಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬರೋಕ್ ಒಂದ್ ಸ್ವಲ್ಪ ಲೇಟ್ ಆಯ್ತು. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನಾಳೆ ದಿನ ಯಥಾವತ್ತಾಗಿ ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ಹೌದು ಒಂದೇದು
ಸುಮ್ಮನೆ ಒಂದೆರಡು ಮಾತುಗಳನ್ನ ಹೇಳಿ ಪುರಾಣಕ್ಕೆ ಹೋಗೋಣ. ನೀಲೂರಿನ ಎಲ್ಲ ಯುವ ಮಿತ್ರರು ಬಂದಿರುವಂತ ಗಳಿಗೆ ಒಳಗ ಇವತ್ತು ಕಮಿಟಿಯವರು ಇದ್ದೀರಿ, ಹಿರಿಯರಿದ್ದೀರಿ, ದೈವದವ್ರು ಇದ್ದೀರಿ ಅಂತ ತಿಳ್ಕೊಂಡು ಈ ಮಾತು ಹೇಳ್ತೀನಿ. ಮತ್ತದು ಆಮೇಲೆ ಹೇಳಕ್ ಆಗೋದಿಲ್ಲ. ಮೊದಲೇ ದಿನ ಬಂದಿರುವಂತ ಗಳಿಗೆ ಒಳಗೆ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ರೆ ನನಗಾಗೋದಿಲ್ಲ, ಅನೇಕ ಕಾರ್ಯಕ್ರಮಗಳ ಒತ್ತಡ ಅದಾವ, ಬಹಳ ವರ್ಷಗಳಿಂದ ಬಹಳ ಊರುಗಳಿಗೆ ಹೋಗಿಲ್ಲ ನಾನು, ಎಲ್ಲಾ ಊರಿಂದನೂ ಕೂಡ ಕಾರ್ಯಕ್ರಮದ ಒತ್ತಡ ಅದ ಅಂದಾಗ, ಇಲ್ರಪ್ಪ ನೀವು ಬರಬೇಕು, ಎಷ್ಟು ದಿನ ಆಗ್ತದ ಅಷ್ಟು ದಿನ ನೀವು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು, ಅದು ಮಡಿವಾಳಪ್ಪನವರ ಪುರಾಣವನ್ನ ನಡೆಸ್ಕೊಡ್ಬೇಕು ಅಂತಂದಾಗ ಬಹಳ ಒತ್ತಾಯವನ್ನ ಮಾಡಿರುವಂತ ಗಳಿಗೆ ಒಳಗೆ ಬಹುಶಃ ನಂದು ಒಂದು ಈ ವೇದಿಕೆ ಮೇಲೆ ಸಂಕಲ್ಪ ಮಾಡ್ಕೊಂಡಿರುವಂತದ್ದೇನು ಅಂದ್ರೆ, ಯಾವಾಗಾದ್ರೂ ಕೂಡ ಜೀವನದೊಳಗೆ ಅವಕಾಶ ಸಿಕ್ಕಿರುವಂತ ಗಳಿಗೆ ಒಳಗೆ ನಾನು ಕೂಡ ನಿಂಬೆಕ್ಕನ್ನು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಈ ವೇದಿಕೆಯ ಮೂಲಕ ಅನೇಕ ಬಾರಿನೂ ಕೂಡ ಅನ್ಕೊಂಡಿದ್ದು ಉಂಟು. ಯಾಕಂದ್ರೆ ಈ ವಾತಾವರಣ, ಈ ಜಾಗ, ಈ ಜಾಗೃತ ಸ್ಥಳ ಹಂಗಿದೆ. ಆ ಕಾರಣಕ್ಕಾಗಿ ಬಹುಶಃ ಅವ್ರಿಗೆ ಹೇಳಿದೆ, ಆಗಲ್ರಪ್ಪ ನನಗೆ ಎಷ್ಟು ಸಾಧ್ಯ ಆದ ಅಷ್ಟು ನಾನು ಸೇವೆಯನ್ನ ಮಾಡ್ತೀನಿ. ಈ ಸೇವೆ ಆಗಿರ್ತದೆ, ತಲೆ ಒಳಗಿರ್ಲಿ ನಿಮಗೆ, ಕೇವಲ ಸೇವೆ ಆಗಿರ್ತದೆ. ನೀವು ಕೊಡುವಂತ ಕಾಣಿಕೆ ಆಗ್ಲಿ ಮತ್ತಾವುದೋ ಆಗ್ಲಿ ಅದೆಲ್ಲನೂ ಕೂಡ ನಿಂಬೆಕ್ಕಿಗೆ ಸಲ್ಲಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಕಾರ್ಯಕ್ರಮ ನಾನು ಮಾಡ್ತಾ ಇರುವಂತ ಉದ್ದೇಶ ಏನು ಅಂತಂದ್ರೆ, ಅದು ನೀಲೂರು ನಿಂಬೆಕ್ಕಿನ ಸೇವೆ ಜೀವನದೊಳಗೆ ಒಂದು ಸಾರಿ ಆದ್ರೂ ಕೂಡ ನಾ ಮಾಡದೆ ಅನ್ನುವಂತ ಮನಸ್ಸನ್ನ ಇಟ್ಟುಕೊಂಡಿರೋ ಕಾರಣಕ್ಕಾಗಿ ಕಾರ್ಯಕ್ರಮವನ್ನ ಒಪ್ಪಿಕೊಂಡಿದ್ದೀನಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಮಡಿವಾಳಪ್ಪನವರ ಪುರಾಣ, ಕಡಿಕೋಳದ ಮಡಿವಾಳಪ್ಪನವರ ಪುರಾಣ 15 ನಿಮಿಷ ಅಷ್ಟೇ. ನಾಳಿನಿಂದ ನೀವು ಮುಂಜಾಳೆತನ ಕೂಡಂದ್ರೂ ಕೂಡ್ತೀನಿ. ನಾ ಏನು ಬೇರೆ ಸ್ವಾಮಿಗಳಂಗ 1 ತಾಸು ಹೇಳಬೇಕು 2 ತಾಸು ಹೇಳಬೇಕು ಅನ್ನೋನು ಅಲ್ಲ. ಕೇಳುವಂತವ್ರು ಹೆಂಗಿರ್ತಾರ ಆ ಬೆಳಗ್ಗಿನ ಜಾವದವರೆಗೂ ಕೂಡ ಕೂಡ್ತೀರಿ ಅಂದ್ರೂ ಕೂಡ ಪರವಾಗಿಲ್ಲ, ಹೇಳುವಂತ ಸಾಮರ್ಥ್ಯ ನನಗದ. ಮಡಿವಾಳಪ್ಪನ ಪುರಾಣ ಅಂತಂದ್ರೆ ನೀವು ಎಷ್ಟು ಜನ ಬೇಕಾದ್ರೂ ಕೂಡ ಕೇಳ್ಕೊಂತ ಹೋದ್ರೆ ಅದರ ರುಚಿ ಕಟ್ಟು, ಅದರ ರುಚಿ ಕಡಿಮೆನೇ ಆಗೋದಿಲ್ಲ. ಯಾಕಂದ್ರೆ ಈ ನಾಡಿನೊಳಗ ಮಡಿವಾಳ ಎಲ್ಲಾ ಪುರಾಣಗಳು ಬೇರೆ, ಮಡಿವಾಳಪ್ಪನ ಪುರಾಣ ಬೇರೆ, ಇದು ತಲೆ ಒಳಗಿರ್ಲಿ. ಎಲ್ಲಾ ಪುರಾಣಗಳೇ ಹೆಂಗದಾವ ಅಂತಂದ್ರೆ, ಎಲ್ಲಾ ಪುರಾಣಗಳು ಯಾರೋ ಕವಿಗಳು, ಸಾಹಿತಿಗಳು, ಮಹಾತ್ಮರು ಬರೆದಿರುವಂತ ಪುರಾಣಗಳು ಎಲ್ಲ ಅದಾವ. ಆದ್ರೆ ಮಡಿವಾಳಪ್ಪನ ಪುರಾಣ ಯಾರೋ ಬರೆದಿರುವಂತ ಪುರಾಣ ಅಲ್ಲ, ಮಡಿವಾಳಪ್ಪನೇ ಖುದ್ದು ಬರೆದಿರುವಂತ ಪುರಾಣ ಇದು. ಹೆಂಗ ಬರದಾನ್ರಪ್ಪರೇ ಮಡಿವಾಳಪ್ಪನವರೇ ಹೆಂಗ ಈ ಪುರಾಣ ಬರದಾರ ಅಂತಂದ್ರೆ, ಹೆಂಗ ಬರದಾರ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ತತ್ವಗೀತೆಗಳನ್ನ ಕೊಟ್ಟು ಹೋಗ್ಯಾರ ಅವರು. ಹೆಜ್ಜೆ ಹೆಜ್ಜೆಗೂ ಕೂಡ ತತ್ವಗೀತೆಗಳನ್ನ ಆಡ್ತಾ ಆಡ್ತಾ ಈ ನಾಡಿನೊಳಗೆ ಸಂಚಾರ ಮಾಡಿದವ್ರು ಯಾರು ಅಂತಂದ್ರೆ ಕಡಿಕೋಳದ ಮಡಿವಾಳಪ್ಪನವರು. ಯಾರಿಗೂ ಬಿಟ್ಟಿಲ್ಲ ಅವರು, ತಿಳಿದವ್ರಿಗೂ ಬಿಟ್ಟಿಲ್ಲ, ಮಹಾತ್ಮರಿಗೂ ಬಿಟ್ಟಿಲ್ಲ, ಶರಣರಿಗೂ ಬಿಟ್ಟಿಲ್ಲ, ಗೌಡ್ರಿಗೂ ಬಿಟ್ಟಿಲ್ಲ, ಸಾವುಕಾರಿಗೂ ಬಿಟ್ಟಿಲ್ಲ, ಕುಲಕರ್ಣಿಗೂ ಬಿಟ್ಟಿಲ್ಲ, ಅವ್ರಿಗೆ ಬಿಟ್ರೆ ನಮ್ಮಂತ ಸನ್ಯಾಸಿಗಳಿಗೂ ಬಿಟ್ಟಿಲ್ಲ. ಮಡಿವಾಳಪ್ಪ ಸ್ವಚ್ಛ ತೊಳೆದನ್ ಎಲ್ಲರಿಗೆ. ಯಾರು ತಪ್ಪು ದಾರಿ ಒಳಗೆ ನಡೆದಾರ ಅವ್ರಿಗೆ, ಯಾರು ತಪ್ಪು ದಾರಿ ಒಳಗೆ ನಡೆದಾರ ಅವ್ರೆಲ್ಲರಿಗೂ ತೊಳೆದಾನ. ಬಹಳ ಸುಂದರವಾಗಿ ನಾವೆಲ್ಲರೂ ಕೂಡ ಮಡಿವಾಳಪ್ಪನವರ ಹಾಡುಗಳನ್ನ ಕೇಳಿದವರಾಗಿದ್ದೀವಿ. ಏನಂತ ಕೇಳ್ತೀವಿ ಅಂದ್ರೆ, ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು, ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗ ಬೆನ್ನತ್ತಿರ್ಬೇಕಂತ ಈ ಹಾಡ ಕೇಳಿವಷ್ಟೇ. ಈ ಹಾಡನ್ನ ಮಡಿವಾಳಪ್ಪನವರು ಎಲ್ಲೋ ಒಂದು ಗಿಡದ ಕೆಳಗಡೆ ಕುಂತು ಬರೆದವರಲ್ಲ. ಮಡಿವಾಳಪ್ಪನವರು ಈ ಹಾಡವನ್ನ ಯಾವ ಸಂದರ್ಭದೊಳಗೆ ರಚನೆ ಮಾಡಿದ್ರು ಅನ್ನುವಂಥದ್ದು ಬಹುಶಃ ಪುರಾಣದೊಳಗೆ ಬರ್ತದೆ. ಎಂತ ಆಕಳ ಕೊಟ್ಟ ಗುರು ಕಾಮದೇನು, ಹಗಲು ಇರುಳು ಹಾಲಗರಿಯೋದು ಒಂದ ಸವನು. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಯಪ್ಪ, ಉಡಾಳ ಬಂದ ಊರೊಳಗ ಹಿಡಿಯಲು ಹೋಗ್ಯಾರೋ. ಪ್ರಪಂಚವೆಂಬುದು ಬಲು ಕಷ್ಟ, ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ ಅನ್ನುವಂತ ಗೀತೆಗಳನ್ನ ಯಾವ್ಯಾವ ಸಂದರ್ಭದೊಳಗೆ ಮಡಿವಾಳಪ್ಪನವರು ಬರುದ್ರು. ನೀವು ಬರೇ ಗವಾಯಿಗಳ ಹಾಡೋದಕ್ಕೆ ಕೇಳಿನೇ ಆನಂದ ಪಡ್ತೀರಿ. ಇನ್ನು ಮಡಿವಾಳಪ್ಪ ಯಾವ ಸಂದರ್ಭದೊಳಗೆ ಬರೆದಿದ್ದು ಅನ್ನೋದನ್ನ ಕೇಳಿದ್ರಿ ಅಂದ್ರೆ ನೀವು ಬಹಳ ಖುಷಿ ಪಡ್ತೀರಿ. ಬಹುಶಃ ಎಂಥ ಕಳ್ಳನವ ಈ ಊರ ಗೌಡ ಅನ್ನುವಂತ ಸಂದರ್ಭ ಆದ್ರೂ ಕೂಡ ಯಾಕೆ ಬಂತು? ಯಾಕೆ ಗೌಡಗೆ ಬೈದರು? ಬಂಗಾಲಿ ಸಂತಿ ಬಹಳ ಗಡಿಬಿಡಿ ಅನ್ನುವಂತ ಗೀತೆ ಯಾಕೆ ಬರೆದ್ರು? ಬಹುಶಃ ಇವೆಲ್ಲ ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯೊಳಗಿಲ್ಲ ಅನ್ನುವಂತ ಗೀತೆ ಯಾಕೆ ಬರೆದ್ರು? ಯಾರು ಬರೆದ್ರು? ಇವೆಲ್ಲನೂ ಕೂಡ ಮಡಿವಾಳಪ್ಪನ ಪುರಾಣದೊಳಗ ಹಾಡಿದ್ದಂಗನ ಪುರಾಣ ಹೇಳ್ಬೇಕು. ಈ ಪುರಾಣ ಮತ್ತೊಂದು ಮಗದೊಂದು ಹುಟ್ಟಿಸ್ಕೊಂಡು ಹೇಳುವಂತ ಪುರಾಣ ಇದಲ್ಲ. ಮತ್ ಎಲ್ಲರ ತಲೆಯೊಳಗಿರ್ಬೇಕೇನು ಅಂತಂದ್ರೆ, ಮಡಿವಾಳಪ್ಪನವರ ಪುರಾಣ ಹೆಂಗಂತಂದ್ರೆ, ಬಹುಶಃ ನಾನು ಕೂಡ ಅನೇಕ ಪುರಾಣಗಳನ್ನ ನೋಡಿದ್ದೇನೆ, ಓದಿದ್ದೇನೆ, ಹೇಳಿದ್ದೇನೆ. ಆದ್ರೆ ನನ್ನ ಜೀವನದೊಳಗೆ ಅತ್ಯಂತ ಜನರಿಗೆ, ಪ್ರಜೆಗಳಿಗೆ, ಭಕ್ತರಿಗೆ ಪರಿಣಾಮಕಾರಿಯಾಗಿರುವಂತ ಪುರಾಣ ಯಾವ್ದಾದ್ರು ಇತ್ತು ಅಂದ್ರೆ ಅದು ಮಡಿವಾಳಪ್ಪನ ಪುರಾಣ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಬೇಕು. ಯಾಕಂದ್ರೆ ಮಡಿವಾಳಪ್ಪ ಇದ್ದಂಗೆ ಹೇಳ್ಬಿಟ್ಟ. ನಾವು ಬಹಳ ಸುಂದರವಾಗಿರುವಂತ ಪುರಾಣವನ್ನ ನಾವು ದಿನನಿತ್ಯನೂ ಕೂಡ ಕೇಳುವಂತವರಾಗೋಣ. ಬಹುಶಃ ಮಡಿವಾಳಪ್ಪನವರು ಅಂತಂದ್ರೆ ಈ ನಾಡಿನೊಳಗೆ ಶ್ರೇಷ್ಠವಾಗಿರುವಂತ ತತ್ವಗೀತೆಗಳನ್ನ ಕೊಟ್ಟು ಹೋಗಿರುವಂತವ್ರು. ಎಲ್ಲಿ ಅನೇಕರನ್ನ ನಾನಾ ಅನ್ನುವಂಥವರನ್ನು ಕೂಡ ಅವರಿಗೆ ಜ್ಞಾನದ ದಾಸೋಹವನ್ನ ಕೊಟ್ಟು ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿರುವಂತ ಆಶೀರ್ವಾದವನ್ನ ಮಾಡಿ ಹೋಗಿರುವಂತವ್ರು ಮಡಿವಾಳಪ್ಪನವರು.
ಮಡಿವಾಳಪ್ಪನವರ ತಾಯಿಯಾಗಿರುವಂತ ಗಂಗಮ್ಮ ಬಹುಶಃ ಯಾವ ರೀತಿಯಾಗಿ ಸಮಾಜದೊಳಗೆ ಬದುಕ್ತಾಳೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ಬೇಕು. ಬಹುಶಃ ಇವತ್ತಿನ ದಿನನೇ ಗಂಗಮ್ಮನ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಕರೆ ಬಹಳಷ್ಟು ಜನ ತಾಯಂದಿರು ಬಂದಿಲ್ಲ. ಈ ಮೂಲಕ ನೀವು 3 ಮಂದಿಗೆ ನಾ ಹೇಳೋದೇನಂದ್ರ, ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಹೇಳೋದೇನಂದ್ರ, ಮಡಿವಾಳಪ್ಪನ ಜೀವನ ಚರಿತ್ರೆಯನ್ನ ಮಿಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ಮಡಿವಾಳಪ್ಪನ ಅವನ ಪುರಾಣ ಮಾತ್ರ, ಅಂದ್ರೆ 2 ದಿನ ನಡೆಯುವಂತ ಪುರಾಣ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳು. ಒಂದು ಹೆಣ್ಣಾಗಿರುವಂತವಳು ಸಮಾಜದೊಳಗ ಹೆಂಗ್ ಬದುಕಬೇಕನ್ನುವಂಥದ್ದನ್ನ ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ಗಂಗಮ್ಮನನ್ನ ನೋಡಿ ಕಲಿಬೇಕು. ಅರೆ ನಾನು ಹೇಳುವಂತ ಮಾತೇನು ಅಂತಂದ್ರೆ, ಇವತ್ತು ನಿಜ ಶರಣೆಯಾಗಿರುವಂತ ನೀಲೂರು ನಿಂಬೆಕ್ಕ ಈ ಸುಂದರವಾಗಿರುವಂತ ಅಂಗಳದೊಳಗ ಕುಂತಿರುವಂತ ಪರಿ ಇದೆಯಲ್ಲ, ಇಲ್ಲಿ ಧ್ಯಾನ ಮಾಡಿರುವಂತದ್ದು ಇದೆಯಲ್ಲ, ಬಹುಶಃ ಇವತ್ತಿಗೂ ಕೂಡ ನಿಮಗೆ ಮನಿ ಅದ, ಸುಂದರವಾಗಿರುವಂತ ಸಂಸಾರ ಅದ, ಮಕ್ಕಳದಾರ, ಹೆಂಡತಿ ಅದಾಳ, ಗಂಡ ಅದಾನ. ಬಹುಶಃ ಎಲ್ಲನೂ ಕೂಡ ಮತ್ತೆ ರಾತ್ರಿ 11, 11:30, 12 ಆದ್ರೂ ಕೂಡ ಇಲ್ಲಿ ಯಾಕೆ ಬಂದು ಕುಂತೀರಿ ಅಂತಂದ್ರೆ, ಇವತ್ತಿಗೂ ಕೂಡ ನೀಲೂರು ನಿಂಬೆಕ್ಕ ಇಲ್ಲಿ ಅದಾಳ ಅನ್ನುವಂತ ಕಾರಣಕ್ಕಾಗಿ ಬಂದು ಕೂಡ್ತೀರಿ ವಿನಃ ಮತ್ತಾವ ಕಾರಣಕ್ಕಲ್ಲ. ನಂಬೆಲೆ ಮನವೇ ಹಂಬಲಸಿದರು ಮನವ, ನಂಬಿಕೆ ಶಿವನ ಒಲುಮೆ ಕಾಣ ಅಂತ ಹೇಳ್ತಾರೆ. ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಅಂದ್ರೆ ನಿಮಗೆ ಬೇಡಿದ್ದನ್ನ ಕೊಡುವಂತ ಸಾಮರ್ಥ್ಯ ನೀಲೂರು ನಿಂಬೆಕ್ಕಿದೆ. ಗಡಿಕೋಳದ ಮಡಿವಾಳಪ್ಪನವರ ಪುರಾಣ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರುವಂತ ಪುರಾಣ. ಹೆಂಗ ಶ್ರೇಷ್ಠ ಅಂದ್ರೆ, ಮನುಷ್ಯ ಇರುವಂತವನು ಮಾದೇವ ಆಗುವಂತ ಪರಿ ಆದ್ರೂ ಕೂಡ ಹೆಂಗ ಅನ್ನುವಂಥದ್ದು. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಗರ್ವ ಅಹಂಕಾರ ಖಲಾಸ ಮಾಡು, ಕ್ರಾಮ ಕ್ರೋಧವ ಕಡಿಯಕ ಮಾಡು, ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು, ಸಿಟ್ಟು ಬಂದರೆ ನಿಧಾನ ಮಾಡು, ನಡೆ ನುಡಿ ಎಂಬುದು ಬೀಗವ ಹಾಕಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಮಡಿವಾಳಪ್ಪನ ರಚನೆ ಇದೆಯಲ್ಲ, ಮಡಿವಾಳಪ್ಪನ ಸಿದ್ಧಾಂತ ಇದೆಯಲ್ಲ, ಮಡಿವಾಳಪ್ಪನ ತತ್ವ ಇದೆಯಲ್ಲ, ಬಹುಶಃ ಇದು ನಾವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತ ರೋಚಕವಾಗಿರುವಂತ ಜೀವನದ ಚರಿತ್ರೆ ಎನ್ನುವಂಥದ್ದನ್ನ ತಲೆ ಒಳಗಿಟ್ಟುಕೊಳ್ರಿ. ಮಡಿವಾಳಪ್ಪ ಹೆಂಗ್ ಬದುಕದ ಅಂತಂದ್ರೆ, ಬಹಳ ಜನರಿಗೆ ಇತಿಹಾಸ ಗೊತ್ತಿಲ್ಲ. ಏನು ಅಂತಂದ್ರೆ, ಕಲಬುರಗಿ ಶರಣಬಸಪ್ಪನವರು ಕಲಬುರಗಿಗೆ ಬರಬೇಕಾದ್ರೆ ಏನು ಕಾರಣ? ಅರಳಗುಂಡಿಗೆಯನ್ನ ತೊರೆದು ಕಲಬುರಗಿಗೆ ಬರಬೇಕಾದ್ರೆ ಏನು ಕಾರಣ? ಅರಳಗುಂಡಿಗೆ ಅವರಿಗೆ ಹೊಲ ಇತ್ತು, ಅವ್ರದೇ ಆಗಿರುವಂತ ಮನೆ ಇತ್ತು, ಅವ್ರದೇ ಆಗಿರುವಂತ ಊರು, ಅವ್ರ ಮೇಲೆ ಭಕ್ತಿ ಇಟ್ಟಿದ್ರು. ಆದ್ರೂ ಕೂಡ ಅರಳಗುಂಡಿಗೆಯನ್ನ ಬಿಟ್ಟು ಕಲಬುರಗಿ ಕಡೆ ಯಾಕ ಶರಣಬಸಪ್ಪನವರು ಬಂದ್ರು ಅಂದ್ರೆ ಕಾರಣನೇ ಮಡಿವಾಳಪ್ಪ. ನೋಡ್ರಿ, ಕಾರಣನೇ ಮಡಿವಾಳಪ್ಪ. ಯಾಕೆ ಹೇಳ್ರಿ? ಬಹುಶಃ ಪುರಾಣದೊಳಗೆ ಮುಂದೆ ಬರುತ್ತದೆ. ನಿಮಗೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮಡಿವಾಳಪ್ಪನವರಿಗೆ ಜಂಗಮ ಲಿಂಗ ದೀಕ್ಷೆ ಕೊಡಿಸಿರುವಂತ ಕಾರಣಕ್ಕಾಗಿ ಯಾವ ಕಲಬುರಗಿ ಶರಣಬಸಪ್ಪ 200 ವರ್ಷಗಳ ಹಿಂದೆ ಅರಳಗುಂಡಿಗೆ ಒಳಗ ಬದುಕಿರುವಂತ ಶರಣನಿಗೂ ಕೂಡ ಜನ ಕಡ್ಯಾರ್ರಿ. ನಮಗ ನಿಮಗ ಬಿಡ್ರಿ, ಅಂತ ಶರಣಬಸಪ್ಪಗೂ ಕೂಡ ಕಡಿಬೇಕು, ಕೊಡ್ಲಿ ತಗೊಂಡು, ಕುರ್ಪಿ ತಗೊಂಡು, ಕುಡುಗೋಲು ತಗೊಂಡು ಕಡಿಬೇಕಂತ ತಿಳ್ಕೊಂಡು ಹೋಗಿರುವಂತ ಗಳಿಗೆ ಒಳಗ ಮಡಿವಾಳಪ್ಪನವರು ಶರಣಬಸಪ್ಪನವ್ರಿಗೆ ಕೈ ಮುಗದಂತಾರಂತ. ಯಪ್ಪ, ಈ ಜನರ ಮಧ್ಯದೊಳಗೆ ಯಾಕೆ ಇರ್ತೀರಿ ನೀವು? ನಿಮ್ ಸಲಕ್ಕ ಜಗತ್ತ ಕಾಯ್ಲಿರ್ತದ, ಜಗತ್ ಉದ್ಧಾರ ಮಾಡೋ ಸಲಕ್ಕ ಹೋಗ್ರಿ. ಇದೇ ಊರಾಗ ಯಾಕೆ ಜೋತು ಬಿದ್ದೀರಪ್ಪ, ಮುಂದಕ್ಕೂ ಹೋಗ್ರಿ ಅನ್ನುವಂತ ಮಾತು ಮಡಿವಾಳಪ್ಪನವರು ಹೇಳಿರುವಂತ ಕಾರಣಕ್ಕಾಗಿ, ಮಡಿವಾಳಪ್ಪನವರ ಮಾತಿಗಾಗಿ ಬಹುಶಃ ಅರಳಗುಂಡಿಗೆಯನ್ನ ತೊರೆದು ಕಲಬುರಗಿ ಕಡೆ ಬಂದಿರುವಂತ ಶರಣಬಸಪ್ಪ ಯಾವ ರೀತಿಯಾಗಿರುವಂತ ಬದುಕಿರಬೇಕು ಅವರು ಅಲ್ರಿ. ಮಡಿವಾಳಪ್ಪನ ಪುರಾಣ ಅಂತಂದ್ರೆ ಯಾವುದೋ ಒಂದು ಕಾಗಿ ಗುಬ್ಬಿ ಕತ್ತಿ ಹೇಳಿ ಹೋಗುವಂತ ಪುರಾಣ ಅಲ್ಲ ಇದು. ಯಾಕೆ ಕಾಗಿ ಗುಬ್ಬಿ ಕತ್ತಿ ಹೇಳಿ ಹೋಗುವಂತ ಪುರಾಣ ಅಲ್ಲ ಅಂದ್ರೆ, ಈ ಪುರಾಣದೊಳಗೆ ಬೇರೆ ಹೇಳಪ್ಲೇನೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ತತ್ವಗೀತೆಗಳನ್ನ ಕೊಟ್ಟಾನ. ಹೆಜ್ಜೆ ಹೆಜ್ಜೆಗೂ ಕೂಡ ತನ್ನ ಪದದೊಳಗ ಪುರಾಣವನ್ನ ಹೇಳ್ಯಾನ. ಬಹುಶಃ ಇದೆಲ್ಲನೂ ಕೂಡ ನಾವೆಲ್ಲರೂ ಕೂಡ ನೋಡುವಂತವ್ರು, ದಿನನಿತ್ಯನೂ ಕೂಡ ನೋಡುವಂತವ್ರು ಆಗೋಣ ಅನ್ನುವಂಥದ್ದು ಯಥಾವತ್ತಾಗಿ. ಪ್ರತಿ ವರ್ಷದ ಪುರಾಣ ನನಗೆ ಗೊತ್ತಿಲ್ಲ, ಈ ವರ್ಷದ ಪುರಾಣ ಅಂತೂ ಯಾರು ಕೂಡ ಕಳ್ಕೊಳಕ್ ಹೋಗ್ಬಾಡ್ರಿ. ಯಾಕದನ್ನ ಹೇಳತ್ತೀನಿ ಅಂತಂದ್ರೆ, ಮಡಿವಾಳಪ್ಪನವರ ಪುರಾಣ ಜೀವನದ ಬದುಕನ್ನ ಬದಲಾಯಿಸಿಬಿಡುತ್ತದೆ. ಬಹಳ ಸುಂದರವಾಗಿ ಹೇಳೋದಾದ್ರೆ, ಇದನ್ನ ನಾನೇ ಯಾಕೆ ಹೇಳಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತಂದ್ರೆ, ಸುಮಾರು 5 ವರ್ಷ ಆಯ್ತು ನಾನು ಮಡಿವಾಳಪ್ಪನ ಪುರಾಣ ಬಿಟ್ಟು ಯಾವ ಪುರಾಣನೂ ಹೇಳಿಲ್ಲ. ಯಾಕೆ ಮಡಿವಾಳಪ್ಪನವರ ಪುರಾಣನೇ ಹೇಳತ್ತೀನಿ ಅಂತಂದ್ರೆ, ಜನರಿಗೆ ಹತ್ತಿರವಾಗಿರುವಂತ ಪುರಾಣ ಇದು. ಮನುಷ್ಯ ಬದುಕುವಂತ ಪರಿ ಇದೆಯಲ್ಲ, ಬದುಕುವಂತ ಪರಿಗೆ ಹತ್ತಿರವಾಗಿರುವಂತ ಪುರಾಣ ಇದು. ಗುರು ಅನ್ನುವಂಥವನು ಹೆಂಗಿರಬೇಕು, ಗುರುವಿನ ಜೊತೆ ಹೆಂಗ ಬದುಕಬೇಕು, ಸಮಾಜದೊಳಗೆ ಹೆಂಗ ಬದುಕಬೇಕು, ಸಮಾಜದೊಳಗೆ ಎಂತವ್ರು ಇರ್ತಾರ, ಈ ಜನರ ಮಧ್ಯದೊಳಗೆ ಸಿಲುಕಿ ಸಾಯುವಂತ ಬದಲಿಗೆ ನೀಲೂರು ನಿಂಬೆಕ್ಕನ ಅಂಗಳದೊಳಗೆ ಬಂದು ಮಡಿವಾಳಪ್ಪನ ಪುರಾಣ ಕೇಳಿ ಪುನೀತರಾಗುವಂತ ಪರಿ ಇದೆಯಲ್ಲ, ಬಹುಶಃ ಇದು ಎಲ್ಲರಿಗೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ, ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗುತ್ತದೆ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಹೇಳ್ತಾ, ಬಹುಶಃ ನಾಳೆ ನೀವೆಲ್ಲರೂ ಕೂಡ ಸೇರಿ ಮಡಿವಾಳಪ್ಪನವರ ಪುರಾಣವನ್ನ ಬಹಳ ಅತ್ಯಂತ ಮಡಿವಾಳಪ್ಪನ ಪುರಾಣವನ್ನು ಕೂಡ ಹೇಳ್ತೀನಿ ನಿಮ್ಗೆ. ಬಹುಶಃ ಮಡಿವಾಳಪ್ಪನವರ ಪುರಾಣವನ್ನ ಬರೆದಿರುವಂತವರು LBK ಅಲ್ದಾಳ್ ಅನ್ನುವಂಥವ್ರು. ಬಹುಶಃ ಬಹಳ ಜನ ಪುರಾಣ ಬರೆದಾರ. ಆ ಪುರಾಣಗಳನ್ನ ನಾನಂತೂ
ನೋಡಿನೇ ಹೇಳಲ್ರಿ. ಆದ್ರೂ ಕೂಡ ಬಹಳ ಜನ ಪುರಾಣಗಳು ಬರೆದಿದ್ದಾರೆ. ಮೀನಾಕ್ಷಮ್ಮ ಬಾಳಿ ಅವರು ಬರೆದಿದ್ದಾರೆ, ಅಲ್ದಾಳ್ ಅವರು ಬರೆದಿದ್ದಾರೆ, ಅನೇಕರನ್ನು ಕೂಡ ಪುರಾಣಗಳನ್ನ ಬರೆದಿದ್ದಾರೆ. ಆದ್ರೆ ವಿಶೇಷವಾಗಿ ನಿಮಗೆ ಹೇಳೋದು ಅಂತಂದ್ರೆ, ಮಡಿವಾಳಪ್ಪನ ಪುರಾಣ ರಚನೆಕ್ಕಿಂತ ಮಡಿವಾಳಪ್ಪನವರ ತತ್ವ ಗೀತೆಗಳ ಆಧಾರದ ಮೇಲೆ ಪುರಾಣ ಹೇಳುವುದು ಅದು ಬಹಳ ಯೋಗ್ಯ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳುತ್ತಾ, ನಾಳೆ ದಿನ ನಾವೆಲ್ಲರೂ ಕೂಡ ಮಡಿವಾಳಪ್ಪನವರ ಜನನ ಹೆಂಗಾಗ್ತದ, ಮಡಿವಾಳಪ್ಪನವರ ತಾಯಿ ಏನಾಗ್ತಾಳ, ಮಡಿವಾಳಪ್ಪನವರ ಅಜ್ಜ ಏನಾಗ್ತಾನ, ಮಡಿವಾಳಪ್ಪನವರು ಹೆಂಗ್ ಹುಟ್ಟುತ್ತಾರ, ಮಡಿವಾಳಪ್ಪನವರು ಈ ಸಮಾಜದೊಳಗೆ ಹೆಂಗ್ ಬೆಳೀತಾರ, ಮಡಿವಾಳಪ್ಪನವರ ಬದುಕು ಹೆಂಗಿರ್ತದ ಅನ್ನುವಂಥದ್ದನ್ನ ನಾಳೆ ದಿನದಂದು ನಾವೆಲ್ಲರೂ ಕೂಡ ನಿರಂತರವಾಗಿ ನೋಡುವಂತವ್ರಾಗೋಣ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಯಾಕೆ ಪುರಾಣ ಪ್ರವಚನಗಳನ್ನ ಕೇಳಬೇಕು ಅಂತಂದ್ರೆ, ಈ ಕಮಿಟಿಯವರಿಗೂ ಕೆಲಸ ಇಲ್ಲ, ಹೇಳೋರಿಗೂ ಕೆಲಸ ಇಲ್ಲ, ಹಾಡೋರಿಗೂ ಕೆಲಸ ಅಂತಲ್ಲ. ಜೀವನದೊಳಗೆ ನೆಮ್ಮದಿ ಅನ್ನುವಂಥದ್ದು ಹುಡುಕಾಡ್ಕೊಳ್ಬೇಕು ಅಂತಂದ್ರೆ ಇಂಥ ಅಂಗಳಕ್ಕೆ ಬಂದಾಗ ಮಾತ್ರ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತದ. ಮನೆಯೊಳಗೆ ಕುತ್ಕೊಂಡು ವಿಚಾರ ಮಾಡಿದ್ರೆ ಅಂದ್ರೆ ಹೆಂಡತಿ ಒಂದು ಕೇಳ್ತಾಳ, ಮಕ್ಕಳು ಒಂದು ಕೇಳ್ತಾವ, ತಂದೆ ಒಂದು ಕೇಳ್ತಾನ, ತಾಯಿ ಒಂದು ಕೇಳ್ತಾಳ, ಗಂಡ ಒಂದು ಕೇಳ್ತಾನ. ಆದ್ರೆ ಕೇಳದೇ ಇರುವಂತ ಜಾಗ ಯಾವ್ದಾದ್ರು ಇತ್ತು ಅಂತಂದ್ರೆ ಇಂಥ ತೀರ್ಥಕ್ಷೇತ್ರಗಳನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಮಂಡೆ ಮಾಸದೊಡೆ ಮಜ್ಜನ ಗೈವರು, ವಸ್ತ್ರ ಮಾಸದೊಡೆ ಮಡಿವಾಳಗಿಕ್ಕುವರು, ಮನವ ಮಾಸದೊಡೆ ಕೂಡಲ ಸಂಗನ ಶರಣರ ಅನುಭವಕ್ಕಿಕ್ಕುವರು ಅನ್ನುವ ಹಾಗೆ, ತಲಿ ಹೊಲಸಾಯ್ತು ಅಂದ್ರೆ ಶಾಂಪು ಹಾಕೊಂಡು ತಲಿ ಸ್ವಚ್ಛ ಮಾಡ್ಕೊಳ್ತೀವಿ. ಬಟ್ಟಿ ಹೊಲಸಾಯ್ತು ಅಂತಂದ್ರೆ ಬಹುಶಃ ಸಾಬೂನ್ ಹಚ್ಕೊಂಡು ಬಟ್ಟಿಯನ್ನ ಸ್ವಚ್ಛ ಮಾಡ್ಕೊಳ್ತೀವಿ. ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಮನಸ್ಸು ಸ್ವಚ್ಛ ಆಗ್ಬೇಕಾದ್ರ ಏನ್ ಮಾಡ್ಬೇಕು ಅಂದ್ರೆ ಕೂಡಲ ಸಂಗನ ಶರಣರ ಅನುಭವಕ್ಕೆ ಇಡಬೇಕು. ಬಹುಶಃ ಈಗಿನ ಜನ ಏನಾಗ್ಬಿಟ್ಟಾರ ಅಂತಂದ್ರೆ, ಏನು ಪುರಾಣ ಗಿರಾಣಿ ಇವೆಲ್ಲ ಗುಡ್ಡದ ಮುತ್ತವ್ರು ಹೇಳ್ತಾರ, ಮತ್ತೆ ಯಾರೋ ಸ್ವಾಮಿಗಳು ಹೇಳ್ತಾರ ಅಂದ್ರೆ ಅವ್ರಿಗೆ ಕೆಲ್ಸ ಇಲ್ಲ, ಅವ್ರು ಹೇಳ್ತಾರಂತ ಬಹಳ ಜನ ಅನ್ಕೊಂಡಿದ್ದು ಉಂಟು. ಮಡಿವಾಳಪ್ಪ ಹಾಡಿರುವಂತ ಗೀತೆಗಳ ಮಡಿವಾಳಪ್ಪಗೆ ಕೆಲಸ ಇರ್ಲಿಲ್ಲೇನೋ, ಅದಕ್ಕ ಎಲ್ಲರಿಗೂ ಕೂಡ ಇಂಥ ತತ್ವಗೀತೆಗಳನ್ನ ಕೊಟ್ಟು ಹೋಗ್ಯಾರ ತಿಳ್ಕೊಂಡು ಬಹಳ ಜನ ಅನ್ಕೊಂಡಿದ್ದುಂಟು. ಯಾವಾಗ ಕೊರೋನಾ ಬಂತು ನೋಡ್ರಿ ಅವಾಗ ತಿಳಿದದು ಮಂದಿಗೆ. ಯಾವಾಗ ಕೊರೋನಾ ಬಂತು ಎಷ್ಟು ಚಲೋ ಹೇಳೋಣ ಮಡಿವಾಳಪ್ಪ, ಯಾಕೆ ಮಾಡತ್ತಿದೀನಿ ಒಣ ಚಿಂತಿ, ಯಾಕೆ ಮಾಡತ್ತಿದಿ ಒಣ ಚಿಂತಿ, ಬಡ್ಕೊಂಡದ ಮಾಯದ ಭ್ರಾಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆಗೆ ಯಮ ಕೇಳಿದ್ರೆ ಏನ್ ಹೇಳ್ತಿ? ಎಷ್ಟು ಚಲೋ ಕೇಳ ನೋಡ್ರಿ ಮಡಿವಾಳಪ್ಪ. ಯಾಕೆ ಮಾಡತ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡತ್ತಿದ್ದಿ ಕಂಡವ್ರ ಚಿಂತಿ, ನಿಂದ ಚಿಂತಿ ನೀ ಮಾಡೋ, ಪರ ಚಿಂತಿ ನಮಗೆ ಕೈಯ, ನಮ್ಮ ಚಿಂತಿ ನಮಗೆ ಸಾಲದ ಎನ್ನುವ ಹಾಗೆ ಬಸವಣ್ಣನವರ ವಚನದ ಹಂಗ ನಿಮ್ಮ ಚಿಂತಿ ಮಾಡಿ ನೀವು ಸಾಯೋದು ಬಿಟ್ಟು ಮತ್ತೊಬ್ಬರ ಚಿಂತಿ ಒಳಗೆ ಜೀವನ ಕಳೆದ್ರಂದ್ರ ನಿಮ್ಮ ಜೀವನ ಯಾವಾಗ ಕಟ್ಟಕೊಳ್ಳೋರು ಅಂತ ಮಡಿವಾಳಪ್ಪನವರು ಕೇಳ್ತಾರೆ. ಯಾಕೆ ಮಾಡತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರೆ ಏನ್ ಹೇಳ್ತೇನುವಂತ ಒಂದು ನುಡಿಯನ್ನ ನಾವೆಲ್ಲರೂ ಕೂಡ ಕೇಳೋಣ. ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಬಡಕೊಂಡಾದ ಮಾಯದ ಭ್ರಾಂತಿ, ಬಡಕೊಂಡಾದ ಮಾಯದ ಭ್ರಾಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ಏನಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಬಡಕೊಂಡಾದ ಮಾಯದ ಭ್ರಾಂತಿ. ಮನೆಯ ಕಟ್ಟಿಸಿದೆ ಮ್ಯಾಲಿಗೆ, ನಿನಗ ಹೋಗದ ಬಂತಲ್ಲೋ ನಾಳಿಗೆ, ಮನೆಯ ಕಟ್ಟಿಸಿದೆ ಮ್ಯಾಲಿಗೆ, ನಿನಗ ಹೋಗದ ಬಂತಲ್ಲೋ ನಾಳಿಗೆ, ಬಂಗಡೀದು ಮಾಡ್ಯಾರ ಜೋಳಿಗೆ, ಬಂಗಡೀದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಯಾಕೆ ಮಾಡತ್ತಿದ್ದೀನಿ ಒಣ ಚಿಂತಿ, ನಿನಗ ಬಡ್ಕೊಂಡದ, ಈ ತರ ಯಾರು ಹೇಳ್ಯಾರ ನೋಡೋಣ, ಹೇಳಿ ನೋಡೋಣ. ಈ ನಾಡಿನೊಳಗೆ ಯಾವ ಶರಣನು ಕೂಡ ಇಷ್ಟು ನೇರವಾಗಿ ಹೇಳಿರುವಂತ ಮಾತುಗಳಿಲ್ಲ. ಕಡಿಕೋಳದ ಮಡಿವಾಳಪ್ಪ ಯಾರಿಗ ಅಂಜಲಿಲ್ಲ, ಅಳಕಲಿಲ್ಲ. ಮಡಿವಾಳಪ್ಪನವರಿಗೆ ಜನ ಸುಮ್ಮ ಬಿಡ್ತಂತ ತಿಳಿದ್ರೆ ಏನು ಇಲ್ಲ. ಮಡಿವಾಳಪ್ಪನವರಿಗೆ ಕಣಿಕಿ ಒಳಗ ಕಲ್ಲನ್ನ ಇಟ್ಟು ತಲೆ ಮೇಲೆ ಹೊರಿಸಿರುವಂತ ಜನ ರೀ ಇದು. ಕೇವಲ ಮಡಿವಾಳಪ್ಪನವರಿಗೆ ಅಷ್ಟೇ ಅಲ್ಲ, ಸಿದ್ಧಾರೂಢರಿಗೂ ಕೂಡ ತಲೆ ಮೇಲೆ ಬೆಂಕಿ ಇಟ್ಟಿರುವಂತ ಜನ ಇದು. ಬಹುಶಃ
ಕುರುಬುರು ಯಮನವ್ವ ಅನ್ನುವಂತ ಒಬ್ಬಕ್ಕೆ ಹೆಣ್ಮಗಳು ಬದುಕಿರುವಂತ ಪರಿ ಇದೆಯಲ್ಲ, ಕುರುಬುರು ಯಮನವ್ವ ಹೆಂಗ ಬದುಕ್ತಿರ್ತಾಳ ಅಂತಂದ್ರೆ, ಬಹುಶಃ ಗುರುವಿನ ಸೇವೆ ಒಳಗ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತ ಗಳಿಗೆ ಒಳಗೆ ಹೋಗೋರು ಬರೋರು ಅಂತಿರ್ತಿದ್ರಂತ. ಇಕ್ಕಿಯೇನು ಮಹಾತ್ಮ ಆಕ್ತಾಳ, ಇಕ್ಕಿಯೇನು ಶರಣೆ ಆಗ್ತಾಳ, ಇಕ್ಕಿಯೇನು ಸಮಾಜ ಉದ್ಧಾರ ಮಾಡ್ತಾಳ, ಹುಚ್ಚನಾಗ ಕಟ್ಟಿ ಮೇಲೆ ಕುತ್ಕೊಂಡು ಹೋಗೋರಿಗೆ ಬರೋರಿಗೆ ನೋಡ್ಕೊತ ಕೊಡ್ತಾಳೆ, ಈಕೇನು ಸಮಾಜ ಉದ್ಧಾರ ಮಾಡ್ತಾರ ಅನ್ನುವಂತ ಗಳಿಗೆಯ ಒಳಗ ಅಂತ ಜನರ ಮಧ್ಯದೊಳಗ ಕುರುಬುರು ಯಮನವ್ವ ಹೋಗಿ ಇವತ್ತು ಸಜ್ಜಲಗುಡ್ಡದ ಶರಣಮ್ಮ ಆಗಿ ಜಗತ್ತಿಗೆ ಬೆಳಕು ಕೊಟ್ಟಾಳ ಹೆಣ್ಣುಮಗಳು, ಜಗತ್ತಿಗೆ ಬೆಳಕು ಕೊಟ್ಟಾಳ ಹೆಣ್ಣುಮಗಳು. ಬಹುಶಃ ಇದನ್ನ ಯಾಕೆ ಹೇಳತ್ತೀನಿ ಅಂತಂದ್ರೆ, ಮಹಾತ್ಮರ ಬದುಕಿದೆಯಲ್ಲ ಬಹಳ ವಿಚಿತ್ರವಾಗಿರುವಂತ ಬದುಕದು, ಯಾರಿಗೂ ಕೂಡ ತಿಳಿದಿದ್ದಲ್ಲ ಅದು. ನಾವೆಲ್ಲ ಏನ್ ಅನ್ಕೊಂಡಿವಿ ಅಂತಂದ್ರೆ, ಇವತ್ತು ಆಸ್ತಿ ಇದೆ, ಅಂತಸ್ತಿದೆ, ಹೊಲ ಅದ, ಮನಿ ಅದ, ರೊಕ್ಕ ಅದ, ಕಾರ್ ಅದ, ಬಂಗಾರ ಅದ ಅಂತ ತಿಳ್ಕೊಂಡು ನಾವೇ ದೊಡ್ಡವ್ರಂತ ನಾವ್ ಅನ್ಕೊಂಡಿವಿ. ಅಲ್ರಿ, ನಾವು ದೊಡ್ಡವರಲ್ಲ. ಜಗತ್ತಿನೊಳಗ ಇದೆಲ್ಲನೂ ಕೂಡ ನಡೆಸುವಂತ ಪರಮಾತ್ಮ ದೊಡ್ಡವ, ನಿಂಬೆಕ್ಕ ತಾಯಿ ದೊಡ್ಡಕ್ಕಿ. ಪುರಂದರ ದಾಸರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ, ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲುವತ್ತ ಹಾನ, ಬೆಟ್ಟದ ಮೇಲೆ ಹುಟ್ಟಿರುವಂತ ವೃಕ್ಷಕ್ಕೆ ನೀರನದವರ್ಯಾರು. ಎಷ್ಟು ಚಲೋ ಕೇಳ್ತಾರೆ ನೋಡ್ರಿ ದಾಸರು. ಬೆಟ್ಟದ ತುದಿಯ ಮೇಲೆ ಹುಟ್ಟಿರುವಂತ ವೃಕ್ಷಕ್ಕೆ ನೀರಿರದವರ್ಯಾರು. ಕರೆಯೋದಲ್ಲ ಇದು. ನಿಮ್ಮ ಮನಿ ಮುಂದಿರುವಂತ ಗಿಡಕ್ಕೆ ನೀವು ನೀರ್ ಹಾಕ್ತಿರಪ್ಪ, ನಿಮ್ಮ ಮನಿ ಮುಂದಿರುವಂತ ಗಿಡ ನೀರ್ ಹಾಕಿದಕ್ಕೆ ಚಲೋ ಬೆಳೆದದ. ಗುಡ್ಡದ ಮೇಲೆ ಇರುವಂತ ಗಿಡಕ್ಕೆ ಯಾರು ನೀರ್ ಹಾಕದವರದಾರ? ಪರಮಾತ್ಮ ಹಾಕದವದಾನ, ನಿಂಬೆಕ್ಕ ತಾಯಿ ಹಾಕದಕ್ಕದಾಳ. ಬಹುಶಃ ಇದೆಲ್ಲರೂ ಕೂಡ ಅರಿಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ, ಬಹುಶಃ ಮಡಿವಾಳಪ್ಪನವರ ಪುರಾಣಕ್ಕೆ ನಾವೆಲ್ಲರೂ ಕೂಡ ಅಣಿ ಆಗ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಒಟ್ಟಾರೆ ಹೇಳೋದು ಅಂತಂದ್ರೆ, ಮಡಿವಾಳಪ್ಪನ ಪುರಾಣ ಹಿಂಗದಲ್ರಿ, ಇಷ್ಟು ಮಜಾ ಅದಲ್ರಿ. ನಮ್ಮ ಜೀವನದೊಳಗೆ ನಮಗೇನು, ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಏನೇನ್ ನಡೆದವಲ್ಲ, ಮಡಿವಾಳಪ್ಪನ ಪರಿಸ್ಥಿತಿನೂ ಕೂಡ ಹಂಗೆ ನಡೆದಿತ್ತು. ನಿಮ್ದೇನು ನಡೆದದಲ್ಲ, ಮಡಿವಾಳಪ್ಪನ ಪರಿಸ್ಥಿತಿನೂ ಕೂಡ ಹಂಗ ನಡೆದಿತ್ತು. ಮಡಿವಾಳಪ್ಪ ಎಷ್ಟು ಚಲೋ ಹೇಳದಂದ್ರೆ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಯಪ್ಪ, ಉಡಾಳ ಮಂದಿ ಊರೊಳಗ ಹಿಡಿಯಲ್ಲ ಹೋಗ್ಯಾರು, ಗಪ್ಪ ಹೊಡಿಯುವ ಅಪ್ಪದೇರು ಎತ್ತಾಗ ಹೋದಾರು. ಎಷ್ಟು ಚಲೋ ಹೇಳ್ಯಾರ ನೋಡ್ರಿ ಮಡಿವಾಳಪ್ಪ. ಹಂಗಾಗಿ ಎಂತ ವಿರತಿ, ಮಡಿವಾಳಪ್ಪ ಏನು ಸುಮ್ಮ ಬಿಟ್ಟಾನ ಅಂತ ತಿಳ್ಕೊಂಡಿರಿ ಏನು? ಯಾವನೋ ಬಂದು ಮಡಿವಾಳಪ್ಪನವರಿಗೆ ಕೇಳದಂತ, ಮಡಿವಾಳಪ್ಪನವರೇ ನೀವೇನು ಬರೇ ಮೇಲೆ ಇದ್ದುಕೊಂಡು ಆಕಳ ಸೆಗಣಿ ತಕ್ಕೊಂತ ಸೇವಾ ಮಾಡ್ಕೊಂತ ಬಂದು ಭಕ್ತರಿಗೆ ದಾಸೋಹ ಮಾಡಿಸ್ತಿರಲ್ಲ, ಇದ್ಯಾಕ್ ಮಾಡ್ತೀರ ಅಂತಂದಾಗ, ಚಲೋ ಬಟ್ಟಿ ಹಾಕೋರಿ ಅಂತಂದಾಗ, ಬಹುಶಃ ಅವನಿಗೆ ಮಡಿವಾಳಪ್ಪನವ್ರು ಹೆಂಗ್ ಹೇಳ್ತಾರ ಅಂದ್ರೆ, ನಮ್ಮಂಗ ನಿಮ್ಮಂಗ ಆಯ್ತಪ್ಪ ಅಂತ ಹೇಳಲ್ಲ. ಎಂತ ವಿರತಿಯೋ, ಸಂತಿ ಸೋಳೆ ಮಗನ ನಿನ್ನ ಅಂತರಂಗ ತಿಳಿದು ಬದುಕಂದ್ರು ಅವ್ರು ಮಡಿವಾಳಪ್ಪನವ್ರು. ಮಗನ ನಂದೇನ ನೀ ಹೇಳ್ತ ಮೊದಲು ನಿಂದ ನೀ ತೊಳ್ಕೊಂತ ಅಂದ್ರೆ, ಈ ಸಮಾಜದೊಳಗೆ ನೇರವಾಗಿ ಮಾತಾಡಿರುವಂತವ್ರು ಯಾರು ಅಂತಂದ್ರೆ, ಅದು ಕಡಿಕೊಡದು ಮಡಿವಾಳಪ್ಪನವ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಮಡಿವಾಳಪ್ಪನವ್ರು ಯಾವ ಕಾರಣಕ್ಕಾಗಿ ಇಂಥ ಮಾತುಗಳನ್ನ ಹೇಳಿದ್ರು ಅಂತಂದ್ರೆ, ಸಮಾಜ ಅಷ್ಟು ದುಸ್ಥಿತಿ ಒಳಗೆ ಬಂದಿತ್ತು, ಸಮಾಜದೊಳಗೆ ಬದುಕಕ್ಕೆ ಬಿಡ್ತಾ ಇರ್ಲಿಲ್ಲ ಜನರನ್ನು. ಇವತ್ತಿಗೂ ಎಷ್ಟೋ ಜನರ ಮೇಲೆ ದೌರ್ಜನ್ಯ ಆಗೋದನ್ನ ನೋಡ್ತೀರಿ. ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ತುಳಿತದಲ್ಲಿ ಒಳಗೆ ಮಾಡ್ತಾರೆ, ಎಷ್ಟೋ ಜನ ರಾಜಕೀಯದಿಂದ ಬೆಳಿತಾರ ಅಂತ ತಿಳ್ಕೊಂಡು ಕಾಲಿಡಿದು ಜಗುತ್ತಾರೆ. ಇವತ್ತಿಗೂ ನಡೆದದ, ಅವತ್ತಿಗೂ ಕೂಡ ನಡೆದದ. ಆ ಕಾರಣಕ್ಕಾಗಿ ಮಡಿವಾಳಪ್ಪನವರ ಪುರಾಣದಲ್ಲಿ ಇದು ಎಲ್ಲರ ತಲೆಯಿಂದ ಇಳಿಸ್ತದ, ಇದು ಎಲ್ಲರ ತಲೆಯಿಂದ ಇಳಿಸ್ತದೆ. ನಮ್ಮಂತವ್ರ ತಲೆಯಿಂದ ಇಳಿಸ್ತದ ಅಂತ ನಿಮಗೂ ಬಿಡ್ತದೇನ್ರಿ? ಅಷ್ಟು ಬಹಳ ಶ್ರೇಷ್ಠತೆಗೆ ಮೆರೆದಿರುವಂತ ಪುರಾಣ. ಎಷ್ಟು ಸಾಧ್ಯವಾದ ಅಷ್ಟು ದಿನನಿತ್ಯನೂ ಕೂಡ ನಿಮಗೆ ಮಡಿವಾಳಪ್ಪನವರ ಪುರಾಣವನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಒಟ್ಟಾರೆ ನಿಂಬೆಕ್ಕನ ಸೇವೆ ನೀವೆಲ್ಲರೂ ಕೂಡ ಸೇರಿ ಈ ವರ್ಷದ ಜಾತ್ರೆ ವಿಜೃಂಭಣೆಯಿಂದ ಮಾಡುವಂತ ಹೊಣೆ ನಮ್ಮೆಲ್ಲರಿಗೂ ಕೂಡ ಇರುವಂತ ಕಾರಣಕ್ಕಾಗಿ ನಾಳೆ ದಿವಸ ನೀವೆಲ್ಲರೂ ಕೂಡ ಸೇರಿ ಪುರಾಣದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಆಗಮಿಸೋಣ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ವಿಶೇಷವಾಗಿ ಮಡಿವಾಳಪ್ಪನವರ ಪುರಾಣ ನಾಳೆದಿಂದ ಸರಿಯಾದ ಸಂದರ್ಭ ಸಮಯ ನನಗೆ ಹೇಳಿದ್ರೆ ಅಂದ್ರೆ ಆ ಸಮಯಕ್ಕೆ ನಾನು ಇಲ್ಲಿ ಇರ್ತೇನೆ. ಇವತ್ತೂ ಕೂಡ ಇರ್ತಿದ್ದೆ. ಕಲಾವಿದರಿಂದ ಒಂದ್ ಸ್ವಲ್ಪ ಪಾಪ ಶಿವರುದ್ರಯ್ಯ ಸ್ವಾಮಿಗಳವರಿಗೆ ಒಂದ್ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ಅವ್ರದ್ದು ನೋಡ್ಬೇಕಲ್ರಿ, ಹಗಲ ರಾತ್ರಿ ಎಲ್ಲಾರದೇ ಕಾರ್ಯಕ್ರಮ ಮಾಡ್ತಾರೆ. ಬಹುಶಃ ಅವ್ರು ಬರಕ್ ಒಂದ್ ಸ್ವಲ್ಪ ಆಗದೇ ಇರುವಂತ ಕಾರಣಕ್ಕಾಗಿ ಇವ್ರನ್ನ ಮತ್ತೆ ಹೋಗಿ ವೇದಿಕೆ ಮೇಲೆ ಸಂಗೀತಗಾರ ಇರ್ಲಿಲ್ಲ ಅಂದ್ರೆ ಅದು ತಪ್ಪ ಆಗ್ತದ ಅಂತ ಹೇಳಿ ಮತ್ತೆ ಅವರನ್ನ ಕರ್ಕೊಂಡು ಬರುವಂತದ್ದಾಯ್ತು. ಹಂಗಾಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಬಿಡಿಸ್ ಕರ್ಕೊಂಡು ಬಂದು ಇನ್ನೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಡಣಿ ಒಳಗೆ ಸುಮಾರು ಒಂದು 4 ಕೋಟಿ ರೂಪಾಯಿ ವೆಚ್ಚದೊಳಗೆ ಶಂಕರಲಿಂಗನ ದೇವಸ್ಥಾನ ನಡೀತಾ ಇದೆ. 3 ವರ್ಷ ಆಯ್ತಲ್ಲಿ, 1 ವರ್ಷನೂ ಬಿಟ್ಟು ಬಿಡ್ಲಾರ್ದಂಗ ನಾನಾ ಹೋಗಾತೀನಿ. ಎದಕ್ ಹೋಗಾತೀವಿ ಅಂತಂದ್ರೆ, ಮತ್ತೆ ನಿಮ್ಗೆ ಇನ್ನೂ ಒಂದು ಮಾತು ಹತ್ತಿರದಿಂದ ಹೇಳ್ಬೇಕು ಅಂತಂದ್ರೆ, ನಾನು ಎಲ್ಲೆಲ್ಲಿ ಪುರಾಣಕ್ಕೆ ಹೋಗಿನಿ, ಯಾವ ಊರೊಳಗೂ ಬೇಕಿದ್ರೆ ಕೇಳ್ರಿ, ಯಾವ ಊರೊಳಗೂ ಸಂಭಾವನೆ ಆಗ್ಲಿ ಕಾಣಿಕೆ ಆಗ್ಲಿ ತಗೊಂಡು ಬಂದಿಲ್ಲ. ಕಾರಣ ಏನು ಅಂದ್ರೆ, ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿವೋ ಈ ಜನ್ಮದೊಳಗೆ ಮಾಂತನ ಮಠದ ಸ್ವಾಮಿಯಾಗಿ ಹುಟ್ಟಿವಿ, ಸಮಾಜದ ಸೇವಾ ಮಾಡಿ ಸಾಯ್ಬೇಕು ಅನ್ನೋದು ಒಂದ ತಲೆ ಒಳಗೆ ಇಟ್ಕೊಂಡು ಬಹುಶಃ ಬದುಕುವಂತದ್ದು ಆಯ್ತು. ಆ ದೊಡ್ಡ ದೇವಸ್ಥಾನ ಅದ ನಮ್ಮ ಕೈಯಿಂದ ಆಗ್ತದ ಅಂತಂದ್ರೆ ಅದಕ್ಕೆ ನಾವ್ ಯಾಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲೂ ಹೋಗ್ತೀನಿ. GR ಕಾಲನಿ ಒಳಗೂ ಹೋಗ್ತೀನಿ. ಬಹುಶಃ GR ಕಾಲನಿ ಒಳಗೂ ಒಂದ್ ಸ್ವಲ್ಪ ತಡವಾಯ್ತು.
ಬಡದಾಳದ ಪರಮ ಪೂಜ್ಯರು ಬರುವಂತ ಕಾರಣಕ್ಕಾಗಿ ಅಜ್ಜರಿಗೆ ಭೇಟಿಯಾಗಿನೇ ಬರ್ಬೇಕನ್ನುವಂತ ಕಾರಣ ಇಟ್ಟುಕೊಂಡು ಬಹುಶಃ ಅಲ್ಲಿ ಪೂಜ್ಯರು ಲೇಟ್ ಮಾಡಿ ಬಂದಿರುವಂತ ಕಾರಣಕ್ಕಾಗಿ ಅಲ್ಲಿ ಮುಗಿಸ್ಕೊಂಡು ಕಣ್ಣಿಗೆ ಬರಕ್ ಒಂದ್ ಸ್ವಲ್ಪ ಲೇಟ್ ಆಯ್ತು. ಮತ್ತೊಮ್ಮೆ ಮಗದೊಮ್ಮೆ ಯಾರು ಕೂಡ ಅನ್ಯತಾ ಭಾವಿಸಬೇಡ್ರ ಅನ್ನುವಂತ ಮಾತು ಹೇಳಿ, ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ, ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಹಾಂತೇಶ ಕೊಟ್ಟು ಕರುಣಿಸ್ಲಿ. ಮಡಿವಾಳಪ್ಪನವರ ಪುರಾಣ ಹೆಂಗಂತಂದ್ರೆ ಇದು ಯಾವ ಧರ್ಮಕ್ಕೂ ಸೀಮಿತ ಅಲ್ಲ, ಯಾವ ಜಾತಿಗೂ ಸೀಮಿತ ಅಲ್ಲ. 12ನೇ ಶತಮಾನದೊಳಗೆ ಬಸವಣ್ಣನವರು ಯಾವ ರೀತಿಯಾಗಿ ಬದುಕಿದ್ರು, ಮತ್ತ 17ನೇ ಶತಮಾನದೊಳಗೆ ಬದುಕದವ್ರು ಯಾರು ಅಂತಂದ್ರೆ ಅದು ಕಡಿಕೋಳದ ಮಡಿವಾಳಪ್ಪನವರು. ಜಾತಿ ಒಳಗೆ ಒಬ್ಬೊಬ್ಬರನ್ನ ಶಿಷ್ಯರನ್ನಾಗಿ ಮಾಡ್ಕೊಂಡ್ರು. ಕೈನೂರು ಕೃಷ್ಣಪ್ಪ ಅನ್ನುವಂತವನು ಬ್ರಾಹ್ಮಣ ಸಮಾಜದವ. ಅವ ಎಂತ ಹಾಡು ಬರೀತಾನಂತಂದ್ರೆ, ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೀನಿ ಹಿಡುಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತನೇ ನೋಡ ಎನ್ನ ಅದೃಷ್ಟ ಅನ್ನುವಂತ ಗೀತೆಯನ್ನ ಬರೆದವರದಾರಲ್ಲ. ಬಹುಶಃ ಅದು ಕೈನೂರು ಕೃಷ್ಣಪ್ಪ ಬ್ರಾಹ್ಮಣ ಸಮಾಜದೊಳಗ. ಆಗಿನ ಕಾಲ ಹಿಂಗಿತ್ತಲ್ರಿ, ಬ್ರಾಹ್ಮಣ ಸಮಾಜದೊಳಗ ಹುಟ್ಟಿರುವಂತ ಕೈನೂರು ಕೃಷ್ಣಪ್ಪನ ತಾಯಿ ಸಂಸ್ಕಾರ ಮಾಡಕ್ ಬಿಡೋದಿಲ್ಲ ಸಮಾಜ. ಅವ್ರವ್ನ ಸಂಸ್ಕಾರ ಮಾಡಕ್ ಬಿಡೋದಿಲ್ಲ. ಯಾಕೆ ಹೇಳ್ರಿ, ಮಡಿವಾಳಪ್ಪನ ಬೆನ್ನಂತ ಹೋಗಿದ್ದನ್ನುವಂತ ಕಾರಣಕ್ಕಾಗಿ. ಇನ್ನು ಕಡ್ಲೇವಾಡದ ಸಿದ್ದಪ್ಪ ಕೋಡಿ ಸಮಾಜದವ. ಬಹುಶಃ ಕಡ್ಲೇವಾಡದ ಸಿದ್ದಪ್ಪ ದನ ಕಾಯುವಂತ ವ್ಯಕ್ತಿ. ನೀವೆಲ್ಲ ನಿಮಗೆ ಸುಮ್ನೆ ಹೇಳ್ಬೇಕಾದ್ರೆ ಜ್ಞಾನಪೂರ್ಣಂ ಜಯ ಗಂಜೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಅನ್ನ ಮಂಗಲ ಗೀತೆಯನ್ನ ಕೇಳಿರ್ಲದ ಯಾರು ಬರೆದಿದ್ದು ಅನ್ನೋದು ಗೊತ್ತದ ನಿಮಗ? ಗೊತ್ತದ? ಯಾರಿಗ್ ಬರೆದಾರ ಅನ್ನೋದು ಗೊತ್ತದ? ಹಿಂಗೆ ನಾನು ಅನ್ನೋದು ಒಂದು ಹೂವ ಏರಿಸೋದು ಕಡಿಮೆ ಮಾಡ್ರಿ ದೇವರಿಗೆ. ಆದ್ರೆ ಆ ದೇವರ ಮಹಿಮೆ, ಆ ದೇವರ ಜೀವನ, ಆ ದೇವರ ಬದುಕನ್ನ ಒಂದ್ ಸ್ವಲ್ಪ ಹತ್ತಿರದೊಳಗ ಅರ್ಥ ಮಾಡ್ಕೊಂಡ್ರೆ ಬಹಳ ಯೋಗ್ಯ. ದೇವ್ರ ಪೂಜಾ, ದೇವ್ರಿಗೆ ಉದ್ದಿನ ಕಟ್ಟಿ ಮಾಡ್ಲಿಲ್ಲ ಅಂದ್ರೂ ದೇವ್ರೇನು ಸೆಟ್ಟಗೊಳ್ಳೋದಿಲ್ಲ. ಆದ್ರೆ ದೇವರು ಬದುಕಿರುವಂತ ಪರಿ ಇದೆಯಲ್ಲ, ಅದು ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. 12ನೇ ಶತಮಾನದ ಬಸವಣ್ಣನವರು ಬದುಕಿರುವಂತ ಪರಿ ಇದೆಯಲ್ಲ, ಬಹುಶಃ ಬಸವಣ್ಣನವರ ವಚನಗಳನ್ನ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಾವು ಕೂಡ ಬಸವಣ್ಣನ ತರ ಬದುಕೋದ್ರೊಳಗೆ ಏನು ದೊಡ್ಡ ಮಾತಾಗೋದಿಲ್ಲ. ಆದ್ರೆ ನಾವ್ ಏನ್ ಮಾಡತ್ತೀವಿ, ಬರೀ ಬಸವಣ್ಣಂದು ಅದು ಫೋಟೋ ಇಡೋದು, ಹೂವಿನಾರ ಹಾಕೋದು, ಉದ್ದಿನ ಕಡ್ಡಿ ಬೆಳಗೋದು, ಮೆರವಣಿಗೆ ಮಾಡೋದು, ಡಿಜೆ ಹಚ್ಚೋದು, ಇದೇ ಮಾಡತ್ತೀವಿ. ಆದ್ರೆ ಬಸವಣ್ಣನವರ ಬದುಕನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಬಹುಶಃ ನೀವೆಲ್ಲರೂ ಕೂಡ ಕೆಳಗೆ ಕೂಡುವಂತ ಪರಿ ಬರೋದಿಲ್ಲ, ನಾನು ಮ್ಯಾಲ ಕೊಡುವಂತ ಪರಿ ಬರೋದಿಲ್ಲ. ನನ್ನ ಜಾಗಕ್ಕೆ ನೀವು ಕೂಡ ಬಂದು ಕೊಡ್ಬೋದು. ಆದ್ರೆ ಜೀವನದೊಳಗ ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆಯ ಆಧ್ಯಾತ್ಮದ ಬದುಕನ್ನ ಬದುಕಿದ್ರೆ ಮಾತ್ರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಕೊಳ್ಬೇಕು. ಹಂಗಾಗಿ ಜ್ಞಾನಪೂರ್ಣಂ ಜಯಗಂಜೊತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನ್ನುವಂತ ಗೀತೆ ಎದಕ್ಕೆ ಬಂತು ಅಂತಂದ್ರೆ, ಕಡ್ಲೇವಾಡದ ಸಿದ್ದಪ್ಪ ಒಂದು ಸಾರಿ ಆಕಳ ಹಾಲು ಕರಿಬೇಕಾದ್ರ, ಕಡ್ಕೊಳದೊಳಗ ಆಕಳ ಹಾಲು ಕರಿಬೇಕಾದ್ರ ಏನಾಯ್ತು ಅಂತಂದ್ರ, ಎಷ್ಟು ಚಲೋ ಅದ ನೋಡ್ರಿ ಪರಿಕಲ್ಪನೆ ಮಡಿವಾಳಪ್ಪನವರು. ಆಕಳ ಹಾಲು ಕರಿಬೇಕಾದ್ರೆ ಕಡ್ಲೇವಾಡದ ಸಿದ್ದಪ್ಪನವ್ರು ಕೆಳಗೆ ಕುಂತ್ಕೊಂಡು ಹಾಲು ಕರಿಬೇಕಾದ್ರೆ ಯಾರೋ ಬಂದು ಅಂದ್ರಂತೆ, ಮಡಿವಾಳಪ್ಪನವ್ರು ಹೊಂಟಾರ, ಶಿವಗಳು ಹೊಂಟಾರ, ಮಹಾತ್ಮರು ಹೊಂಟಾರ, ನಿನ್ನ ಹಣಿ ಮೇಲೆ ಇವತ್ತಿಲ್ಲ ನೋಡಿದ್ರಂದ್ರ ಬೈತಾರ, ಇವತ್ತಿ ಹಚ್ಕೊರೋ ಅಂದಾಗ ಕಡ್ಲೇವಾಡದ ಸಿದ್ದಪ್ಪ ಏನ್ ಮಾಡದಂದ್ರೆ, ಎಲ್ಲಿ ಹೋಗಿ ಎದ್ದು ಹಚ್ಕೊಂಡ್ ಬರ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅಲ್ಲೇ ಏನ್ ಮಾಡದ, ಬರ್ಲಿದ್ರೆ ತಡಿ ಮಡಿವಾಳಪ್ಪನವ್ರು ಬರ್ಲಿದ್ರೆ ತಡಿ ಅಂತ ತಿಳ್ಕೊಂಡು ಹಿಂಗ್ ಕುತ್ಕೊಂಡಿದ್ದ. ಆಕಳ ಹಾಲು ಕರೆಯತ್ತಿದ್ದ. ಮಡಿವಾಳಪ್ಪನವ್ರು ಬಂದ್ರು. ಇನ್ನು ಬರೋದಕ್ಕ ಮಡಿವಾಳಪ್ಪನವ್ರು ಬಂದು ಎಲ್ಲಿ ಇವತ್ತಿ ಹಚ್ಕೊಂಡಿಲ್ಲ ಅಂತ ಬೈತಾರ ಬಾ ಅಂತ ತಿಳ್ಕೊಂಡು ವಿಚಾರ ಮಾಡಿ ಏನ್ ಮಾಡದ, ಕಡ್ಲೇವಾಡದ ಸಿದ್ದಪ್ಪ ಆಕಳ ಕಾಲಾಗಿರುವಂತ ಹೆಂಡಿ ತಗೊಂಡು ಹಣಿಗ್ ಹಚ್ಕೊಂಡವ. ಆಕಳ ಕಾಲಾಗಿರುವಂತ ಹೆಂಡಿ ತಗೊಂಡು ಹಣಿಗ್ ಹಚ್ಕೊಂಡಿರುವಂತ ಗಳಿಗೆ ಒಳಗ ಮಡಿವಾಳಪ್ಪನವ್ರು ಬಂದು ಕಡ್ಲೇವಾಡದ ಸಿದ್ದಪ್ಪ ಕೇಳ್ತಾರೆ, ಏನೋ ಸಿದ್ದ, ಯಾಕೋ ವಿಭೂತಿ ಹಚ್ಕೊಳ್ಳೋದು ಬಿಟ್ಟು ಏನೋ ಹಚ್ಕೊಂಡಿದಲ್ಲ ಅಂತ ತಿಳ್ಕೊಂಡ್ ಅಂದಾಗ, ಏನ್ ಹಚ್ಕೊಂಡಿದ್ವು ಹಣಿ ಮೇಲ ಅಂತ ತಿಳ್ಕೊಂಡ್ ಅಂದಾಗ ಮಡಿವಾಳಪ್ಪನವರಿಗೆ ಕಡ್ಲೇವಾಡದ ಸಿದ್ದಪ್ಪ ಅಂದಂತಪ್ಪ, ವಿಭೂತಿ ಅವ್ಗ್ ಹಚ್ಕೊಂಡಿನ್ರಿ ಅಂತಿದ್ನಂತ. ವಿಭೂತಿ ಅವ್ಗ್ ಹಚ್ಕೊಂಡೇನ್ರಿ ಅಂದ್ರೆ ವಿಭೂತಿ ತಯಾರಾಗೋದೇ ಸೆಗಣಿಯಿಂದ. ಇನ್ನು ಸೆಗಣಿ ಸುಟ್ಟು ಸಂಸ್ಕಾರ ಕೊಟ್ಟು ಅದಕ್ಕೆ ವಿಭೂತಿ ಮಾಡೋದಕ್ಕಿಂತ ಬೇಕಾಗಿರುವಂತದ್ದು ಸೆಗಣಿನೇ. ಹಂಗಾಗಿ ಎದ್ದು ಹೋಗಿ ಎಲ್ಲಿ ಹಚ್ಕೊಂಡ್ ಬರೋದ್ರಿಪ್ಪ ಅಂತ ತಿಳ್ಕೊಂಡು ನಾನು ವಿಭೂತಿ ಅವ್ಗ್ ಹಚ್ಕೊಂಡಿ ಅನ್ನುವಂತ ಜ್ಞಾನಿ ಯಾರಿದ್ರು ಅಂದ್ರೆ ಕಡ್ಲೇವಾಡದ ಸಿದ್ದಪ್ಪ ಇದ್ದ. ಕಡ್ಲೇವಾಡದ ಸಿದ್ದಪ್ಪನ ಹತ್ರ ಬಂದು ಯಾವಾಗ ವಿಭೂತಿ ಅವ್ಗ್ ಹಚ್ಕೊಂಡಿ ನಂದ ಅಲ್ಲ, ಆ ಸಂದರ್ಭದೊಳಗೆ ಅವನು ಬೆನ್ನ ಮೇಲೆ ಒಂದು ಕೈ ಇಟ್ಟು, ಇದ್ರ ನಿನ್ನಂತ ಮಗ ಇರಬೇಕು, ಇದ್ರ ನಿನ್ನಂತ ಶಿಷ್ಯ ಇರ್ಬೇಕಂತ ತಿಳ್ಕೊಂಡು ಜ್ಞಾನಪೂರ್ಣಂ ಜಯಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ, ಅಷ್ಟಾವರಣ ಸ್ಥೂಲಭ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು, ಕೊಟ್ಟಾನ ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಸಿದ್ಧನೆಂದು ಕರೆಯಿರಿ. ಹುಟ್ಟಿದ ಮಗನೆಸರು ಸಿದ್ಧನೆಂದು ಕರೆಯಿರಿ. ಅದು ನಿಮ್ಮ ಬಾಯ್ದಾಗ ಸಿಕ್ಕಿ ಎಲ್ಲರ ಹೆಸರು ತಗೊಳತ್ತೀವಿ, ಖರೆ ಅದು ಮೂಲ ಇರುವಂತದ್ದೇನು ಅಂದ್ರೆ ಹುಟ್ಟಿದ ಮಗನೆಸರು ಸಿದ್ಧನೆಂದು ಕರೆಯಿರಿ ಅನ್ನುವಂತ ಗೀತೆ ಬಹುಶಃ ಯಾರು ಸೆಲೆಕ್ಟ್ ಬರೆದಿದ್ದು ಅಂದ್ರೆ ಮಡಿವಾಳಪ್ಪನ ಶಿಷ್ಯನ ಸಲುವಾಗಿ ಬರೆದಿರುವಂತದ್ದು. ಇನ್ನ ಭಾಗಂ ಗೋಡ್ತಿ ಆಗಿರ್ಬೋದು, ಚೆನ್ನೂರು ಜಲಾಲ ಸಾಬ್ ಆಗಿರ್ಬೋದು, ಇವರೆಲ್ಲರೂ ಬಹಳ ಜನ ಅಂತಿರ್ತಾರ, ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ಅನ್ನುವಂತ ಹಾಡಿದೆಯಲ್ಲ,
ಬಹುಶಃ ಇದು ಯಾರು ಬರೆದಿದ್ದು ಅಂತಂದ್ರೆ ಮಡಿವಾಳಪ್ಪನವರ ಶಿಷ್ಯನಾಗಿರುವಂತ ಚನ್ನೂರು ಜಲಾಲ್ ಸಾಬ್ ಬರೆದಿದ್ದು. ಫಕೀರನಾಗಬೇಕಾದರೆ ಮನವ ಧಿಕ್ಕಾರ ಮಾಡಿರಬೇಕು ಅನ್ನುವಂತ ಗೀತೆ ಬರೆದಿದ್ದು ಮಡಿವಾಳಪ್ಪನವರು. ಬಹುಶಃ ಮಡಿವಾಳಪ್ಪನವರ ಗೀತೆ ಎಷ್ಟದಾವ ಅಂತಂದ್ರೆ ಇಲ್ಲಿ ತನಕ ಸಿಕ್ಕಿರುವಂತ ಗೀತೆಗಳು ಎಷ್ಟು ಅಂದ್ರೆ 1800 ಗೀತೆಗಳದಾವ. 1800 ತತ್ವ ಗೀತೆಗಳದಾವ. ಮತ್ತು ಮಡಿವಾಳಪ್ಪನವರು ಯಾವುದೋ ದೂರದ ಊರಿನೊಳಗೆ ಬದುಕೋದವರಲ್ಲ. ಇದೇ ನೀಲೂರಿನ ಪಕ್ಕದೊಳಗಿರುವಂತ ಬಿದನೂರದೊಳಗೆ ಹುಟ್ಟಿರುವಂತವ್ರು, ಚಿನ್ಮಯಗಿರಿ ಒಳಗೆ ಬೆಳೆದಿರುವಂತವ್ರು, ಕಡ್ಕೋಳದೊಳಗೆ ಹೋಗಿರುವಂತವ್ರು. ಬಹುಶಃ ಅವರೆಲ್ಲರೂ ಹೆಂಗ್ ಬದುಕಿರಬೇಕು, ಹೆಂಗ್ ಜೀವನ ಕಳೆದಿರಬೇಕು, ಈ ಸಮಾಜದೊಳಗೆ ಹೆಂಗ್ ಪಾರಾಗಿ ಹೋಗಿರ್ಬೇಕು ಅನ್ನೋದು ನಾಳೆ ನಾವು ನೀವೆಲ್ಲರೂ ಕೂಡ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ, ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ ತಾಯಿ ನಿಂಬೆಕ್ಕ ತಾಯಿ ಸಿದ್ದರಾಮ ಶಿವಾಚಾರಪ್ಪಗಳವರು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಪೂಜ್ಯ ಪಾದದಲ್ಲಿ ಬೇಡ್ಕೊಳ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನ ನೀಡುತ್ತೇನೆ. ಸರ್ವರಿಗೂ ಒಳ್ಳೇದಾಗ್ಲಿ. ಇಷ್ಟೊತ್ತಾದ್ರೂ ಕೂಡ ಬಂದು ಕೇಳಾತಿರಲ್ಲ. ಬಹುಶಃ ಆ ನಿಂಬೆಕ್ಕ ತಾಯಿಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇಷ್ಟೊತ್ತಾದ್ರೂ ಕೂಡ ಪುರಾಣದ ಪ್ರಾರಂಭ ದಿನ ಹೋಗ್ಬಾರ್ದು ಅನ್ನುವಂಥದ್ದಕ್ಕಾಗಿ ಕುಂತಾರ. ಅವರೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುತ್ತಾಯಿ ಅಂತ ತಿಳ್ಕೊಂಡು ಮನಸ್ಸಾಪೂರ್ವಕವಾಗಿ ತಾಯಿ ಹತ್ರ ನಾನು ಬೇಡ್ಕೊಳ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಸರ್ವರಿಗೂ ಒಳ್ಳೆದಾಗಿ. ಸರ್ವೇ ಜನ ಸುಖಿನೋಭವಂತು. ಸತ್ಯಂ ಶಿವಂ ಸುಂದರಂ. ಧನ್ಯವಾದಗಳು ಪೂಜ್ಯರಿಗೆ. ಸಾಗಿ ಬಂದಿರುವ ಕಾರ್ಯಕ್ರಮವನ್ನ ಮಂಗಲ ಮಾಡಲಿಕ್ಕೆ ನಾನು ವೇದಿಕೆಯನ್ನ ಗವಾಯಿಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.